ಪಾಳ ಹೋಬಳಿ ವ್ಯಾಪ್ತಿಯಲ್ಲಿ ಮಳೆಯ ಪ್ರಮಾಣ ಕಡಿಮೆಯಾಗಿದ್ದ ಹಿನ್ನೆಲೆಯಲ್ಲಿ ಹಲವು ಭಾಗಗಳಲ್ಲಿ ನೀರಿನ ಸಮಸ್ಯೆ ಎದುರಾಗಿತ್ತು. ಕೆರೆಗಳಿಗೆ ಸಮರ್ಪಕವಾಗಿ ನೀರು ಹರಿದು ಬಾರದ ಕಾರಣ ಕೃಷಿ ಚಟುವಟಿಕೆಗಳ ಮೇಲೂ ಪರಿಣಾಮ ಬೀರಿತು. ಈ ಸಂದರ್ಭದಲ್ಲಿ ರೈತರ ಹಾಗೂ ಬಡವರ ಹಿತದೃಷ್ಟಿಯಿಂದ ಶಾಸಕ ಶಿವರಾಂ ಹೆಬ್ಬಾರ್ ಕೆರೆ ತುಂಬಿಸುವ ಯೋಜನೆಗೆ ಚಾಲನೆ ನೀಡಿದ್ದರು. ಕಳೆದ 15 ದಿನಗಳಿಂದ ನಿರಂತರವಾಗಿ ನಡೆದ ಕಾರ್ಯಾಚರಣೆಯ ಫಲವಾಗಿ ಪಾಳ ಹೋಬಳಿ ವ್ಯಾಪ್ತಿಯ ಬಹುತೇಕ ಕೆರೆಗಳು ನೀರಿನಿಂದ ತುಂಬಿವೆ. ಇದರಿಂದ ಈ ಭಾಗದ ರೈತರಲ್ಲಿ ಸಂತಸ ಮನೆ ಮಾಡಿದ್ದು, ಕೃಷಿ ಚಟುವಟಿಕೆಗಳಿಗೆ ನೀರಿನ ಅನುಕೂಲ ಮತ್ತಷ್ಟು ಹೆಚ್ಚಾಗಿದೆ. ಮುಂದಿನ ದಿನಗಳಲ್ಲಿ ನೀರಿನ ಕೊರತೆ ಎದುರಾಗುವ ಸಾಧ್ಯತೆ ಕಡಿಮೆಯಾಗಲಿದೆ ಎಂಬ ವಿಶ್ವಾಸವನ್ನು ರೈತರು ವ್ಯಕ್ತಪಡಿಸಿದ್ದಾರೆ. ರೈತರ ಸಂಕಷ್ಟವನ್ನು ಅರಿತು ಕೆರೆ ತುಂಬಿಸುವ ಯೋಜನೆ ಜಾರಿಗೆ ತಂದ ಶಾಸಕ ಶಿವರಾಂ ಹೆಬ್ಬಾರ್ ಅವರ ಕಾರ್ಯ ಶ್ಲಾಘನೀಯ. ಈ ಯೋಜನೆಯಿಂದ ಪಾಳ ಹೋಬಳಿ ವ್ಯಾಪ್ತಿಯ ರೈತರಿಗೆ ದೊಡ್ಡ ಮಟ್ಟದ ನೆರವಾಗಿದೆ. ಈ ಹಿನ್ನೆಲೆಯಲ್ಲಿ ಶಾಸಕರಿಗೆ ರೈತರು ಧನ್ಯವಾದ ತಿಳಿಸಿದ್ದಾರೆ. ಕೆರೆ ತುಂಬಿಸುವ ಯೋಜನೆಯಿಂದ ರೈತರಲ್ಲಿ ಹೊಸ ಆಶಾಭಾವನೆ ಮೂಡಿದ. ಕೆರೆಗಳಲ್ಲಿ ನೀರು ಸಂಗ್ರಹವಾಗಿರುವುದರಿಂದ ಕೃಷಿ ಚಟುವಟಿಕೆಗಳಿಗೆ ಮತ್ತಷ್ಟು ಉತ್ತೇಜನ ಸಿಗುವ ನಿರೀಕ್ಷೆ ವ್ಯಕ್ತವಾಗಿದೆ. ಈ ನಮ್ಮ ಯಲ್ಲಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕರು ಈ ಒಂದು ಯೋಜನೆಯನ್ನು ಸುಮಾರು ಈಗ ಒಂದು 2 ವರ್ಷದಿಂದ ಪ್ರಾರಂಭ ಮಾಡಿದರು. ಅವಾಗೇ ವಿರೋಧ ಪಕ್ಷದವರು ಅದ್ರ ಬಗ್ಗೆ ಬಹಳ ಅವಹೇಳನವಾಗಿ ಮಾತಾಡ್ತಿದ್ರು. ಆದರೆ ಆ ಒಂದು ದಿನಗಳನ್ನು ಇವರು ಇವತ್ತಿನ ನೋಡಿದ್ರೆ ಇವತ್ತು ಎಲ್ಲ ರೈತರ ಮುಖದಲ್ಲಿ ಒಂದು ನಗು ಮುಖ ಕಾಣ್ತಾ ಇದೆ. ಯಾಕಂತ ಅಂದ್ರೆ ಈ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಈ ಘಟ್ಟತಳಗ ಸಾಕಷ್ಟು ಮಳೆ ಆಗೋದು, ಆಮೇಲೆ ಇಲ್ಲಿ ನಮ್ಮ ಯಲ್ಲಾಪುರ ಘಟ್ಟತಳಗೂ ಸಾಕಷ್ಟು ಮಳೆ ಆಗೋದು. ಇಲ್ಲೇ ನೋಡಿದ್ರೆ ಒಂದು 25% ಮಳೆ ಆಗ್ತಿದ್ದಿಲ್ಲ. ಇಲ್ಲಿ ರೈತರು ಒಂದ್ ಪೀಕ್ ಮಾಡಕ್ ಹೋದ್ರೆ ಒಂದ್ ಪೀಕ್ ಕಳ್ಕೊಂತಿದ್ರು. ಆದ್ರೆ ಈ ಒಂದು ಯೋಜನೆ ಬಂದಿದ್ರಿಂದ ಇವತ್ತ ಮಳಿ ಒಂದು 25% ಆದ್ರೂ ಸಮೇತ ನಮ್ಮ ಹುಬ್ಬಳ್ಳಿ ಮಟ್ಟದೊಳಗ ಸುಮಾರು ಒಂದು 5 ಪಂಚಾಯತಿ ಒಳಗ ಒಂದು 100-150 ಕೆರೆ ಇವತ್ತ ಕೆರೆ ಮೈದುಂಬಿ ನೀರು ಹರಿತಾ ಇದೆ. ಈ ಒಂದು ಯೋಜನೆಯನ್ನು ತಂದಿದ್ದಕ್ಕೆ ನಮ್ಮ ಎಲ್ಲಾ ರೈತರಲ್ಲಿಯೂ ಒಂದು ನಗುಮುಖ ಕಾಣ್ತಾ ಇದೆ. ಈ ನಮ್ಮ ಶಾಸಕರು ಈ ಒಂದು ಯೋಜನೆಯನ್ನು ತಂದಿದ್ದಕ್ಕೆ ಈ ನಮ್ಮಲ್ಲಿ ಎಲ್ಲಾ ಭಾಗದ ರೈತರು ಬಹಳ ಸಂತೋಷದಿಂದ ಇವತ್ತು ರೈತಾಭಿಯನ್ನು ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲೂ ಈ ಒಂದು ಯೋಜನೆಯು ಬಹಳ ಸಕ್ಸಸ್ಫುಲ್ ಆಗಿ ನಡೆಯಲಿ ಮತ್ತು ಅವರು ಮಾಡಿದಂತ ಒಂದು ಕೆಲಸ ಬಹಳ ಅಜರಾಮರವಾಗಿ ಇರಲಿ ಅಂತ ಹೇಳ್ತಾ ಈ ಒಂದು ಮಾತನಾಡಲು ನನಗೆ ಬಹಳ ಸಂತೋಷವೆನಿಸುತ್ತದೆ ಅಂತ ನಾನು ಇವತ್ತು ತಿಳಿಸ್ತಾ ಇದ್ದೇನೆ. ನಿಮ್ಮ ಹೆಸರು? ಚಂದ್ರಗೌಡ ಬಸನಗೌಡ ಶಿವನಗೌಡ. ಈಗ ದೊಡ್ಡಕೇರಿಗೆ ನೀರು ಬಿಟ್ಟಾರು ಸಾಹೇಬ್ರು. ನೀರು ಬಿಡೋ ಯೋಜನೆ ತಮ್ಮಂದು ಒಳ್ಳೆ ಕೆಲಸ ಮಾಡ್ಯಾರು. ಯಾವ ರೈತರು ಹೇಳಲಿಲ್ಲ ನೀರು ಬಿಡು ಅಂತೇಳಿ. ಅದ್ರ ಬಗ್ಗೆ ಸಾಹೇಬ್ರು ಚಲೋ ಕೆಲಸ ಮಾಡಿ ಹೆಬ್ಬಾರ್ ಸಾಹೇಬ್ರು ನೀರು ಬಿಟ್ಟಾರು. ಎಲ್ಲ ರೈತರಿಗೂ ಒಳ್ಳೇದಾಗತೈತಿ ಅಂತೇಳಿ ನನ್ನ ಅನಿಸಿಕೆ. ಅದೇ ಅಲ್ಲ